ಅವ್ರಿಗೆ ಮಾತ್ರ ಅರ್ಥ ಆಗೋದು, ಎಲ್ರಿಗೂ ಅರ್ಥ ಆಗಲ್ಲ. ಸುಮ್ಮನೆ ದೇಹ ಮಾತ್ರ ಎಲ್ಲಿ ಕೂತಿರುತ್ತಷ್ಟೇ, ಮನಸ್ಸು ಎಲ್ಲೋ ಇರುತ್ತೆ. ಆ ರೀತಿ ಮನಸ್ಸಿಲ್ಲ ಲಕ್ಷ್ಮಣಮೂರ್ತಿ ಅವರಿಗೆ. ಆವತ್ತು ಉಪನ್ಯಾಸವನ್ನ ಕೊಟ್ಟಂತ ವ್ಯಕ್ತಿಯ ಉಪನ್ಯಾಸವನ್ನ ಮನಸ್ಸಿಗೆ ತಗೊಂಡಿದಾರಲ್ಲ, ಆಲಿಸಿದಾರಲ್ಲ, ಮೈಗೂಡಿಸ್ಕೊಂಡಿದಾರಲ್ಲ, ಅದನ್ನ ಕಾರ್ಯರೂಪಕ್ಕೆ ತಂದಿದಾರಲ್ಲ, ಅದು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ಅವರಿಗೆ. ಅವರನ್ನ ಮಾತ್ರ ಕರ್ಕೊಂಡು ಬಂದಿಲ್ಲ, ನಮ್ಮನ್ನೆಲ್ಲ ಕರ್ಕೊಂಡು ಬಂದಿದೆ. ನಿಜವಾಗ್ಲೂ ನಿಮಗೆ ದೊಡ್ಡ ನಮಸ್ಕಾರ ಸರ್, ನಿಮ್ಗೆ ದೊಡ್ಡ ನಮಸ್ಕಾರ. ಇದು ಒಂದನೇ. ಎರಡನೇದು, ನೀವು ಯಾಕೆ ನೋಡೋದು ಬೇರೆ ಕಾಣೋದು ಬೇರೆ ಅಂತ ಹೇಳ್ತೀರಲ್ಲ, ಒಂದು ವೇಳೆ ನಾವು ಈ ವಸ್ತು ಸಂಗ್ರಹಾಲಯಕ್ಕೆ ಬಂದು ಖಾಲಿ ನೋಡ್ಕೊಂಡು ಹೋಗ್ಬಿಟ್ಟಿದ್ರೆ ನಮ್ಗೆ ಇದು ಮರ್ಮ ಗೊತ್ತಾಗ್ತಿರ್ಲಿಲ್ಲ. ಅವರು ಕಾಣಿಸಿದ್ದಾರೆ, ನೋಡಿಸಿಲ್ಲ, ಕಾಣಿಸಿದ್ದಾರೆ. ಅದಕ್ಕೆ ಕಾಣೋದೇ ಬೇರೆ, ನೋಡೋದೇ ಬೇರೆ. ಕಾಣಿಸಿದ್ದಾರೆ, ಪ್ರತಿಯೊಂದು ವಸ್ತುವನ್ನು ಅವರು ವಿವರಿಸಿ ಹೇಳಿದ್ದಾರೆ. ನನಗನ್ನಿಸ್ತದೆ, ನಾನು ಹಾಗೇ ಯೋಚನೆ ಮಾಡಿದಾಗ ಈ ವಸ್ತು ಸಂಗ್ರಹಾಲಯವನ್ನ ನಾವು ಸಂಪೂರ್ಣವಾಗಿ ಅರಿಬೇಕಾದ್ರೆ ಒಂದು ದಿವಸ ಇಲ್ಲಿಗೆ ಬರಬೇಕಾಗ್ತದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇರಬೇಕಾಗ್ತದೆ.